ಬಹುಶಃ 2-3 ದಿವಸ ನಾನು ಮಾತಾಡಿದೆ. ಒಂದು ದೇವಸ್ಥಾನ ಇದೆ ಕೇರಳಕ್ಕೆ ನನ್ನ ಬಹುಶಃ 2 ಸಲ. ಬಹಳ ಹಿಂದೆ ನನ್ನ ಗಿಡ ಮರಗಳ ಬಗ್ಗೆ ನನ್ನ ಒಂದು ಆಲೋಚನೆಗೆ ಒಂದು ದೊಡ್ಡ ತಿರುವು ಸಿಕ್ಕಿದ್ದು ಎರ್ನಾಕುಲಂನಲ್ಲಿ ಒಂದು ಹೈವೇನಲ್ಲಿ ಒಂದು ಹೋಟೆಲ್ ಇದೆ. ಹೋಟೆಲ್ನಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿದೆ. ಆ ಕಾನ್ಫರೆನ್ಸ್ಗೆ ನಾನು ಬಂದಿದ್ದೆ. ಅದು ಒಂದು ಗಿಡದ ಬಗ್ಗೆ ಒಂದು ಕಾನ್ಫರೆನ್ಸ್. ಯಾವ ಗಿಡ ಅಂತೇಳಿ ಗಿಡ ಕಾನ್ಫರೆನ್ಸ್ಗೆ ಪ್ರಪಂಚದ ಮೂಲೆಗಳಿಂದ ವಿಜ್ಞಾನಿಗಳು, ಚೈನಾದಿಂದ, ಭಾರತದಿಂದ, ಜರ್ಮನಿಯಿಂದ, USA, ಇಂಡೋನೇಷ್ಯಾದಿಂದ, ಸಿಂಗಾಪುರದಿಂದ, ಸುಮಾರು ಒಂದು 40-50 ದೇಶಗಳಿಂದ ಬಂದಂಥ ವಿಜ್ಞಾನಿಗಳು ಆ ಒಂದು ಗಿಡದ ಮಹತ್ವ ಏನು, ಅದು ಏನೇನೆಲ್ಲ ಮಾಡಿದೆ ಅಂತೆಲ್ಲ ಹೇಳ್ತಾ ಹೋದರೆ ನನಗೆ ಕೇಳಿದ್ದು ಆಶ್ಚರ್ಯ ಆಗ್ತದೆ. ಒಂದು ಉದಾಹರಣೆ ಹೇಳ್ತೀನಿ. ಅಮೆರಿಕದಲ್ಲಿ ಈ ಗಿಡವನ್ನು ಬಿದಿರಿನ ಬುಟ್ಟಿಗಳಲ್ಲಿ ಇಟ್ಟು ಈ ಕೊಳಚೆ ನೀರು ಹೋಗುತ್ತಲ್ಲ, ಕೊಳಚೆ ನೀರಿನಲ್ಲಿ ಕೆಲವು ಲೋಹದ ಅಂಶ ಇರುತ್ತೆ, ಭಾಳ ಡೇಂಜರಸ್. ಮರ್ಕ್ಯುರಿ ಥರದ್ದು ಕೆಲವು ಮೆಟಾಲಿಕ್ ಅಂಶ ಇದೆ, ಭಾಳ ಡೇಂಜರ್. ಅದನ್ನು ತೆಗಿಲಿಕ್ಕೆ ಅವರು ಬೇರೆ ಥರದ ಮಾರ್ಗಗಳನ್ನು ನೋಡಿದಾಗ ಸುಲಭವಾದಂಥ ಒಂದು ಮೆಥಡ್ ಏನಿದೆ, ಈ ಗಿಡದಿಂದ ಮಾಡ್ಬೋದು ಅಂತ ಗೊತ್ತಾಗ್ತದೆ. ಗಿಡಗಳ ಬಿದಿರಿನ ಬುಟ್ಟಿಗಳಲ್ಲಿ ಬೇರು ನೀರಿನ ಒಳಗಡೆ ಇರುತ್ತೆ, ಎಲೆ ಮೇಲ್ಗಡೆ. ಬೇರು ಆ ನೀರಿನಲ್ಲಿರುವಂತಹ ಮೆಟ್ಟಲಿನ ಅಂಶವನ್ನೆಲ್ಲ ಹಿಡ್ಕೊಂಡು ಹುಲ್ಲಿನಲ್ಲಿ ಅಕ್ಯುಮುಲೇಟ್ ಮಾಡುತ್ತೆ. ಆನಂತರ ಅವರು ಗಿಡವನ್ನು ತಗೊಂಡು ಆ ಮೇಲಿನ ಎಲೆಯನ್ನು ಒಣಗಿಸಿ ಇನ್ಸೆನ್ಟ್ರೇಟರ್ ಆಗಿದ್ದು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಬೇರಿನಿಂದ ಎಣ್ಣೆ ತೆಗೆದು ನಿಮಗೆ ಯಾವುದಂತ ಗೊತ್ತಾಗಿರ್ಬೋದು. ಇದೇ ಗಿಡ ಫ್ರಾನ್ಸ್ನಲ್ಲಿ ಸಿ ಎರೋಷನ್ ತಡೆಗಟ್ಟಿದೆ. ನಾನಿದನ್ನು ಅಲ್ಲಿ ಕೇರಳದ ಕಾರ್ಯಕ್ರಮಕ್ಕೆ ಬಂದಾಗಲೇ ನಮ್ಮ ಕರ್ನಾಟಕ ರಾಜ್ಯದ ಮಿನಿಸ್ಟ್ರು ಫ್ರಾನ್ಸಿಗೆ ಹೋಗಿದ್ರು. ಎಷ್ಟು ದುರಂತ ಅವ್ರು ಯಾಕೆ ಹೋಗಿದ್ರು ಅಂತ ಹೇಳಿದ್ರೆ, ಕಡಲ ಅಲೆಗಳಿಂದ ಏನು ಲ್ಯಾಂಡ್ ಎರೋಷನ್ ಆಗ್ತಿದೆ ಅದನ್ನು ತಡೆಗಟ್ಟಲಿಕ್ಕೆ ಟೆಕ್ನಾಲಜಿಯನ್ನು ತರಲಿಕ್ಕೆ ಫ್ರಾನ್ಸಿಗೆ ಹೋಗಿದ್ದಾರೆ. ಅದೇ ಫ್ರಾನ್ಸ್ನಲ್ಲಿ ಇದೇ ಸಮಸ್ಯೆಯನ್ನು ತಡೆಗಟ್ಟಲಿಕ್ಕೆ ಅವರು ಈ ಗಿಡವನ್ನು ಬಳಸ್ತಾರೆ. ಇದು ಸಮುದ್ರದ ದಡದಲ್ಲಿ ನೀವು ಹಾಕಿದ್ರು 4-5 ಅಡಿವರೆಗೂ ಬೇರುಗಳನ್ನು ಹಾಕಿಬಿಟ್ಟು ಇದು ನೆಲದ ಇದನ್ನು ಎರೋಷನ್ ತಡೆಗಟ್ಟುವ ಶಕ್ತಿ, ಮಣ್ಣನ್ನು ಹಿಡಿದುಕೊಳ್ಳುವಂಥ ಒಂದು ಶಕ್ತಿ ಇದೆ. ಎದಕ್ಕಿಂತ ಆಶ್ಚರ್ಯ ಆಗಿದ್ದು ಅಂತಂದರೆ, ಗಿಡದ ನಿಜವಾದ ಮಹತ್ವ ನನಗೆ ಗೊತ್ತಾಗಿತ್ತು. ಇಂಡೋನೇಷ್ಯಾದಲ್ಲಿ ಈ ಗಿಡವನ್ನು ಬಾಲಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಯಾವ ರೀತಿ ಉಪಯೋಗಿಸಿದ್ದಾರೆ ಅಂದರೆ, ಬಾಲಿ ಅನ್ನುವಂಥ ಪ್ರದೇಶದಲ್ಲಿ ವಿಶ್ವಸಂಸ್ಥೆಯವರು ಒಂದು ಸರ್ವೆ ಮಾಡಿ ನೋಡಿದಾಗ 2000 ಇಸ್ವಿ, ಕ್ರಿಸ್ತಶಕ 2000 ಇಸ್ವಿನಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪರಿಸ್ಥಿತಿ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಇಡೀ ಪ್ರದೇಶದಲ್ಲಿ ಜನರ ಆರೋಗ್ಯ ತೀರಾ ಹದಗೆಟ್ಟು. ಯಾಕೆ ಹದಗೆಟ್ಟು ಹೋಗಿತ್ತು ಅಂತಂದರೆ, ಪೌಷ್ಟಿಕವಾದಂತಹ ಆಹಾರ ಯಾರಿಗೂ ಸಿಗ್ತಾ ಇರಲಿಲ್ಲ. ಎಲ್ಲರೂ ಕನ್ನಡ ಬರ್ತಲ್ಲ, ಪೌಷ್ಟಿಕವಾದ ಆಹಾರ ಯಾರಿಗೂ ಸಿಗ್ತಾ ಇರಲಿಲ್ಲ. ಎರಡನೇದಾಗಿ ಸರಿಯಾಗಿ ಉದ್ಯೋಗ ಇಲ್ಲ, ಶಾಲೆ ಕಾಲೇಜುಗಳು, ಇಂಡಸ್ಟ್ರಿಯಲೈಸೇಷನ್ ಏನಿಲ್ಲ. ಯಾಕೆ ಅಂತಂದರೆ ರಸ್ತೆಗಳು ಸರಿಯಾಗಿ ಮಾಡಲಿಕ್ಕೆ. ಯಾಕೆ ರಸ್ತೆ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಲ್ಯಾಂಡ್ ಸ್ಟೆಬಿಲಿಟಿ ಇದೆ. ಸೊ ಎಲ್ಲ ಸಮಸ್ಯೆಗಳನ್ನು ಹೇಗೆ ಪರಿಹರಿಸ್ಬೋದು ಅಂತ ನೋಡಿದಾಗ ಅವ್ರು ಕಾಣಿಸಿದ್ದು ಈ ಗಿಡವನ್ನು ಅವರು ಮೊದಲು ಪಂಚಾಯಿತಿ ಎದುರುಗಡೆ, ಶಾಲೆಗಳ ಎದುರುಗಡೆ ಎಲ್ಲ ಬೆಳೀತಾರೆ. ಕೊನೆಗೆ ಇಡೀ ಪ್ರದೇಶದಲ್ಲಿ 2000 ಇಸ್ವಿನಲ್ಲಿ ಬಾವಿನಲ್ಲಿ ನೀವು ಬಿಂದಿಗೆಯನ್ನು ಬಿಟ್ಟರೆ 106 ಅಡಿ ಹೋಗಬೇಕು ನೀರು. ಹಿಂಗೆಲ್ಲ ಆಶ್ಚರ್ಯ ಆಗೋದು. 6 ವರ್ಷದಲ್ಲಿ 2000 ಇಸ್ವಿನಲ್ಲಿ ಪ್ರಯೋಗವನ್ನು ಮಾಡೋದು, 2006 ಇಸ್ವಿನಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ಅಂತಂದರೆ, ಬಾವಿಯಿಂದ ಜಲದಲ್ಲಿ ಎಲ್ಲ ಹೋಗಿದ್ದಂಥ ನೀರು ಮೇಲ್ಗಡೆ ಬರಲಿಕ್ಕೆ ಶುರುವಾಯಿತು. ನೆಲದಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಆಯಿತು. ಯಾವುದೇ ಥರದ ಇದನ್ನು ಒಂದು ಗೆಣಸು ಮತ್ತು ಕಾರ್ನ್ ಬೆಳೀತಾ ಇದ್ದಂಥ ಪ್ರದೇಶದಲ್ಲಿ ತರಕಾರಿ, ಹಣ್ಣು ಹಂಪಲು ಬೆಳೀತಾ ಹೋದ ತರಕಾರಿಯನ್ನು ಅವರು ತಿನ್ನೋದ್ರಿಂದ ಅವ್ರದ್ದು ಆರೋಗ್ಯ ಸುಧಾರಣೆ ಆಯಿತು. ಲ್ಯಾಂಡ್ ಸ್ಟೆಬಿಲಿಟಿ ಆದ ಕಾರಣದಿಂದ ಏನಾಯಿತು, ರಸ್ತೆಗಳಾದ ಕಾರಣ ಶಾಲೆಗಳು, ಕಾಲೇಜುಗಳು, ಹಾಸ್ಪಿಟಲ್ಗಳು, ಇಂಡಸ್ಟ್ರೀಸ್ ಎಲ್ಲ ಒಂದು ಗಿಡ. ನಮ್ಗೆ ಯಾಕೆ ಆಶ್ಚರ್ಯ ಆಗ್ತಾ ಇದೆ ಅಂತಂದರೆ, ಈ ಗಿಡ ಅಮೆರಿಕದಲ್ಲ, ಈ ಗಿಡ ಯುರೋಪ್ನಲ್ಲ, ಈ ಗಿಡ ಚೈನಾದಲ್ಲ, ಈ ಗಿಡ ಭಾರತದ್ದು. ಅದು ಭಾರತದ್ದು ಅಲ್ಲ, ದಕ್ಷಿಣ ಭಾರತ. ಅದರ ಹೆಸರೇ ವೆಟಿವೇರ್, ರಾಮಚಾನ್ ಅಂತ ಮಲಯಾಳಂನಲ್ಲಿ. ಒಂದು ಗಿಡ ಪ್ರಪಂಚದ ಎಷ್ಟೆಲ್ಲ ದೇಶಗಳಲ್ಲಿ ಏನೆಲ್ಲ ಮಾಡಿದೆ ಅಂತ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ, ರೋಮಾಂಚನ ಆಗುತ್ತೆ. ಆದರೆ ಆ ಒಂದು ಗಿಡವನ್ನು ನಾವು ಏನಾದ್ರು ತಿಳ್ಕೊಂಡಿದ್ದೀವ, ಅದನ್ನೇನಾದ್ರು ಬಳಸ್ತಾ ಇದ್ದೀವ ಅಂತ ನೋಡಿದ್ರೆ ಏನು
ಹಾಗಂತೇಳಿ ಆಯುರ್ವೇದದಲ್ಲಿ ಇಲ್ವಾ ಇದು? ಆಯುರ್ವೇದದಲ್ಲಿ ಅತ್ಯುತ್ತಮವಾದಂಥ ಒಂದು ರಕ್ತಶೋಧಕ ಇದು. ನಮ್ಮಲ್ಲಿ ಅನೇಕ ಥರದ ಚರ್ಮದ ಕಾಯಿಲೆಗಳಿಗೆ ಗುಣಪಡಿಸುವ ಔಷಧಿಗಳನ್ನು ಉಪಯೋಗಿಸ್ತೇವೆ. ಆದರೆ ಇವತ್ತಿನ ಒಂದು ಜಗತ್ತಿನಲ್ಲಿ ಇಂತಹ ಗಿಡಗಳಿಗೆ ಎಷ್ಟೊಂದು ಬೇಡಿಕೆ ಇದೆ, ಎಷ್ಟೊಂದು ಹೊಸ ಹೊಸ ಥರದ ರೀಇನ್ವೆನ್ಷನ್ಸ್ ಆಗ್ತಾ ಇದೆ, ಇದರ ಬಗ್ಗೆ ಏನೆಲ್ಲ ವರ್ಕ್ ನಡೀತಾ ಇದೆ. ನಮ್ಮಲ್ಲಿ ಮಾತ್ರ ಏನು ಇದು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ತರಹದ ಗಿಡಗಳು ಒಂದಲ್ಲ ಎರಡಲ್ಲ ಹತ್ತಲ್ಲ 1,000 ಈ ಎಲ್ಲ ಗಿಡಗಳ ಬಗ್ಗೆ ಒಂದು ಅವೇರ್ನೆಸ್ ಏನಿದೆ ಮೊದಲಿಂದ ಇತ್ತು. ಆದರೆ ಈಗ ಇತ್ತೀಚಿನ ಕಾಲದಲ್ಲಿ ಯಾವ ಥರ ಬದಲಾವಣೆ ಆಗ್ತಾ ಇದೆ ಅಂತಂದರೆ, ಇನ್ನೊಂದು ಉದಾಹರಣೆ ಹೇಳಬೇಕಂತಂದರೆ, ಕರೋನಾ ಆರಂಭವಾದ ನಂತರ ಕೇವಲ 2 ವರ್ಷದಲ್ಲಿ ಭಾರತದಿಂದ ರಫ್ತಾಗುವಂತಹ ಅರಿಶಿಣದ ಪ್ರಮಾಣ 4 ಪಟ್ಟು ಜಾಸ್ತಿ. ಬರೀ ಅರಿಶಿಣದಿಂದ ನಾವು ಕ್ಯುಕುಮಿನ್ ಅಂತ ಬೇರೆ ತೆಗೆಯುವಂತಹ ಯೂನಿಟ್ಸ್ಗಳಲ್ಲಲ್ಲಿ ಶುರು ಆಗ್ತಾ ಇದೆ. ಈ ಎಲ್ಲ ಒಂದು ಬೆಳವಣಿಗೆಗಳು ನೋಡ್ತಾ ಹೋದರೆ ಭಾರತದಲ್ಲಿ ನಮಗೆ ಈ ತರಹದ ನಿಜವಾದ ಒಂದು ಭವಿಷ್ಯ ಇದೆ ಅಂತ ಹೇಳಿದ್ರೆ ಇಂತಹ ಗಿಡಮರಗಳಿಗೆ ಅಂತೇಳಿ ಒಂದು ಗೊತ್ತಾಗ್ತದೆ. ಇದು ಒಂದು ಹಿನ್ನೆಲೆ ನಾನು ಕೊಟ್ಟಿರೋದು. ಈಗ ಕೆಲವು ಉದಾಹರಣೆಗಳು ಏನು ನಡೀತಾ ಇದೆ ಮತ್ತು ಏನು ಆಗಬೇಕು ಅನ್ನೋದನ್ನು ನಾನು ನಿರ್ದಿಷ್ಟವಾಗಿ ಹೇಳ್ತಾ ಹೋಗ್ತೇನೆ. 20 ನಿಮಿಷದಲ್ಲಿ ನಾನು ನಿಲ್ಲಿಸ್ತೇನೆ. ಭಾರತದಲ್ಲಿ ಸಾವಿರಾರು ಥರದ ಗಿಡಗಳಿದೆ. ಔಷಧಕ್ಕೆ ಬರುವಂಥದ್ದು, ಮತ್ತು ನಮ್ಮದು ನಾವು ಆಹಾರವಾಗಿ ಬಳಸ್ತಾ ಇರುವಂಥದ್ದು, ಇಂಡಸ್ಟ್ರಿಯಲ್ ಪರ್ಪಸ್ ಇರ್ಬೋದು, ಆಯಿಲ್ ಇರ್ಬೋದು. ಇದರ ಜೊತೆಗೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥದ್ದು ಇದು ಇದೆ. ಕೆಲವು ಗಿಡಗಳು ಯಾವ ಥರ ಇದೆ ಅಂತ ಹೇಳಿದ್ರೆ ನಮ್ಗೆ ಅದಕ್ಕೊಂದು ಏನೂ ಗೊತ್ತಿಲ್ಲ. ಭಾರತದಲ್ಲಿ ಏನಾಗ್ತಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಉದಾಹರಣೆಗೆ ಒಂದು ಪ್ರಪಂಚದಲ್ಲಿ ಎಲ್ಲ ಯಾವುದೇ ದೇಶಕ್ಕೆ ಹೋದರೂ ನೀವು ಮಾತ್ರೆಯಲ್ಲಿ ಬಿಳಿ ಇರುತ್ತಲ್ಲ, ಆ ಬಿಳಿ ವಸ್ತು ಏನು? ಅದು ಔಷಧಿ ಅಲ್ಲ. ಔಷಧಿ ದ್ರವ ರೂಪದಲ್ಲಿ ಅದಕ್ಕೆ ಹಾಕಿರ್ತಾರೆ, ಮತ್ತು ಬೇರೆ ರೂಪದಲ್ಲಿ ಅದಕ್ಕೆ ಮಿಕ್ಸ್ ಮಾಡಿರ್ತಾರೆ. ಆ ಬಿಳಿ ಬಣ್ಣದ ವಸ್ತು ಏನಿದೆ ಅದು ಒಂದು ಬೈಂಡಿಂಗ್ ಏಜೆಂಟ್ ಅಥವಾ ಪೌಡರ್ ಏನಿದೆ ಅದನ್ನು ಒಂದು ಬೇರೆ ಇದು ವೆಜಿಟೇಬಲ್ ಸೋರ್ಸಿಂದ ಮಾಡ್ತಾರೆ. ಸಾಮಾನ್ಯವಾಗಿ ಮಾಡುವಂಥದ್ದು ಅದು ಚೌಡಿಕಾಯಿ ಅಂತ ಹೇಳ್ತಾರೆ, ಗೋರಿಕಾಯಿ ಅಂತ ಹೇಳ್ತಾರೆ, ಏನು ಹೇಳ್ತಾರೆ, ಮಿಟ್ಕೆ ಸಾಂಗ್ ಅಂತೀವಿ, ಕ್ಲಸ್ಟರ್ ಬೀನ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಬೀಜ ಚೌಡಿಕಾಯಿ ಗೋವರ್ ಬೀನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಚೌಡಿಕಾಯಿ ಬೀಜ ಇರುತ್ತೆ, ಆ ಬೀಜದ ಪುಡಿನೇ ಮೇನ್ ಸೋರ್ಸ್. ನಾವು ಯಾವುದೇ ಒಂದು ಉತ್ಪನ್ನವನ್ನು ನೋಡ್ತಾದ್ರೆ ಎಲೆಕ್ಟ್ರಾನಿಕ್ಸ್ ತಗೊಳ್ಳಿ, ವೆಹಿಕಲ್ ತಗೊಳ್ಳಿ, ಮತ್ತೊಂದು ತಗೊಳ್ಳಿ, ಸಾಫ್ಟ್ವೇರ್ ತಗೊಳ್ಳಿ, ಎಲ್ಲದರಲ್ಲೂ ನಮ್ಮದು ಜಟಾಪಟಿ ಇರೋದು ಚೈನಾದವ್ರ ಜೊತೆ. ನೀವು ಯಾವುದೇ ಒಂದು ತಗೊಳ್ಳಿ, ಹನಿ ತಗೊಳ್ಳಿ, ಜೇನುತುಪ್ಪ ನಂಬರ್ 1 ಅವರು ಹೇಳ್ತಾರೆ. ಅಫ್ಕೋರ್ಸ್ ಅದು ಫೇಕ್ ಹನಿನೇ ಇರ್ಬೋದು. ನಂಬರ್ 1 ಸ್ಥಾನದಲ್ಲಿ ಅವರು ಇದ್ದರೆ ಭಾರತ 8ನೇ ಸ್ಥಾನದಲ್ಲಿದೆ. ಆದರೆ ಈ ಹೂವರ್ ಪೌಡರ್ ಇದೆಯಲ್ಲ, ಹೂವರ್ ಗಮ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಗ್ಲೋಬಲಿ 71% ಭಾರತ. ಇಡೀ ಪ್ರಪಂಚದಲ್ಲಿ ಇದನ್ನು ಬಳಕೆ ಆಗ್ತಾ ಇದೆ. ಅದರ ಉದ್ಯಮದಲ್ಲಿ 71% ಭಾರತದ ಪಾಲು. ಚೀನಾ ಬರೀ 7%, ಬರೀ 7%. ಸೊ ಇದು ಇಡೀ ಉದ್ಯಮ ನಿಮ್ಮದು ರಾಜಸ್ಥಾನ, ಗುಜರಾತ್ನಲ್ಲಿ ನೀವು ನೋಡ್ತಾ ಹೋದರೆ ಈ ಗೋವರ್ಗ ಒಂದು ದೊಡ್ಡ ಒಂದು ಇಂಡಸ್ಟ್ರಿ ಬೆಳೀತಾರೆ. ಈಗ ಏನಾಗ್ತಿದೆ ಅಲ್ಲಿ ಅಂತ ಹೇಳಿದ್ರೆ, ನಾನು ಅದಕ್ಕೆ ಬರ್ತಾ ಇದ್ದೀನಿ, ಕ್ಲಸ್ಟರ್ಗಳನ್ನು ಮಾಡಿದ್ದಾರೆ. ಒಂದು FPOಗಳನ್ನು ಮಾಡಿಬಿಟ್ಟು ಡಜನ್ಗಟ್ಟಲೆ ರೈತರ ಸಮೂಹಗಳು ಸೇರಿಕೊಂಡು ಈ ಚವಳಿ ಕೋಡನ್ನು, ಒಳ್ಳೆ ತಳಿಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸುವಂಥದ್ದು, ಅದನ್ನು ಪ್ರೊಸೆಸ್ ಮಾಡುವಂಥದ್ದು, ಅದನ್ನು ಪೌಡರ್ ಮಾಡುವಂಥದ್ದು, ವ್ಯಾಲ್ಯೂಡೇಷನ್ ಮಾಡುವಂಥದ್ದು, ಎಕ್ಸ್ಪೋರ್ಟ್ ಮಾಡುವಂಥದ್ದು ಎಲ್ಲರೂ ರೈತರು ಮಾಡ್ತಾ ಇದ್ದಾರೆ. FPOಗಳ ಮುಖಾಂತರ ಇದು ಭಾಳ ಚೆನ್ನಾಗಿ ನಡೀತಾ ಇದೆ. ಸೊ ಇಂತಹ ನಿದರ್ಶನಗಳನ್ನು ನಾವು ಈಗ ಉಡುಪಿಯಲ್ಲಿ ನಮ್ಮದು ಗ್ರೀನ್ ಇಂಡಿಯಾ ಮೂವ್ಮೆಂಟ್ ಅಂತ ಒಂದು NGO ಮಾಡ್ತಾ ಇದ್ದೀವಿ. ಸುಮಾರು 10-20 ತರಹದ ಗಿಡಮರಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಕೆಲವನ್ನ ನಾನು ಭಾಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಿಮಗೆ ಬಹುಶಃ ಈ ಕರೋನಾ ಬಂದ ನಂತರ ಯಾವೆಲ್ಲ ಗಿಡಗಳಿಗೆ ಬೇಡಿಕೆ ಜಾಸ್ತಿ ಆಯಿತು ಅಂತ ನಿಮಗೆಲ್ಲ ಗೊತ್ತಿಲ್ಲ. ಒಂದು ತುಳಸಿ, ಕೃಷ್ಣ ತುಳಸಿಗೆ, ಆಮೇಲೆ ಅಮೃತಬಳ್ಳಿ, ನೆಲನೆಲ್ಲಿ, ಅಶ್ವಗಂಧ, ಇದಕ್ಕೆಲ್ಲ ಎಷ್ಟು ಬೇಡಿಕೆ ಆಯಿತು ಅಂತ ಕೆಲವು ಅದನ್ನು ಜಾಸ್ತಿ ತಿನ್ಬಿಟ್ಟೆ ಕೆಲವು ಕಾಯಿಲೆಗಳು ಕಷಾಯದಲ್ಲ. ಅರಿಶಿಣಕ್ಕೆ ಈಗಲೂ ಬೇಡಿಕೆ ಜಾಸ್ತಿ. ನಮ್ಮ ಚಂದ್ರಾಚಾರ್ಯ ಅದನ್ನು ಇದು ಮಾಡೋದು, ಪ್ರೊಪಗೇಷನ್ ಮಾಡೋದು ಮತ್ತು ಅದನ್ನು ವ್ಯಾಲ್ಯೂಡೇಷನ್ ಪ್ರೋಸೆಸ್ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಅವರು ಅದೇ ಫೀಲ್ಡಲ್ಲಿದ್ದಾರೆ, ಅವರು ಅದರ ಬಗ್ಗೆ ಹೇಳ್ತಾರೆ. ನಾನು ಕೆಲವು ಉದಾಹರಣೆಗಳನ್ನು ಮಾತ್ರ ಹೇಳ್ತೀನಿ. ಅರಿಶಿಣ ಏನಿದೆ, ಅರಿಶಿಣಕ್ಕೆ ಇನ್ನು ವರ್ಷಗಟ್ಟಲೆ ಯಾವುದೇ ತರಹದ ನಮ್ಮ ಸಮಸ್ಯೆ ಇಲ್ಲ, ಬೇಡಿಕೆ ಏರ್ತಾ ಇದೆ. ಒಳ್ಳೆ ರೀತಿಯ ಅರಿಶಿಣವನ್ನು ನೀವು ಬೆಳೆಸಲಿಕ್ಕೆ ಒಂದು ಸಾಧ್ಯ ಇದೆ. ತುಳಸಿಗೂ ಅಷ್ಟೇ, ಕೃಷ್ಣ ತುಳಸಿ, ವನ ತುಳಸಿ, ರಾಮ ತುಳಸಿ ಯಾವುದೇ ಆಗಿರ್ಬೋದು. ನೆಲನೆಲ್ಲಿಗೂ ಅಷ್ಟೇ, ನೆಲನೆಲ್ಲಿಯನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರೋಸೆಸ್ ಮಾಡಿಕೊಟ್ರೆ ಎಷ್ಟು ಬೇಕಾದರೂ ಇದ್ರೂ ತಗೊಳ್ತಾರೆ.
ನಮ್ಮ ಕೇರಳದ ಒಬ್ಬ ವ್ಯಕ್ತಿ ಈ ಹಲಸಿನ ಕಾಯಿಯ ಪುಡಿಯನ್ನು ಮಾಡಿ ಬಹಳ ಫೇಮಸ್ ಆಗಿಬಿಟ್ಟಿದ್ದಾರೆ. ನಮ್ಮ ಪ್ರಧಾನಿಯವರು ಸಹ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಪ್ರಶಂಸೆ ಮಾಡಿದ್ದಾರೆ. ಹಲಸಿನ ಕಾಯಿಯ ಹಿಟ್ಟು ನೀವು ಯಾವುದೇ ಬೇರೆ ಥರದ ಹಿಟ್ಟಿನ ಜೊತೆಗೆ ಮಾಡಿದಾಗ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನುವಂಥದ್ದು ಕಡಿಮೆ ಆಗೋದ ಕಾರಣ ಡಯಾಬಿಟಿಸ್ ಇರೋರಿಗೆ ಬಹಳ ಒಳ್ಳೆಯ ಒಂದು ಆಹಾರ. ಹಲಸಿನಕಾಯಿ ಅಂತ ಹೇಳಿದ್ರೆ ನಾವೆಲ್ಲ ಕೇರಳದಲ್ಲಿ ಗೊತ್ತಿಲ್ಲ, ಕರ್ನಾಟಕದಲ್ಲಂತೂ ನಮಗೆ ಒಂಥರ ನಿಕೃಷ್ಟವಾದಂಥ ಒಂದು ವಸ್ತು ಆಗಿರುತ್ತೆ. ಅಂದರೆ ಹಲಸಿನ ಕಾಯಿಗೆ ಯಾವ ಥರ ಬೇಡಿಕೆ ಏರ್ತಾ ಇದೆ ಅಂತ ಹೇಳಿದ್ರೆ ಚೀನಾ, ಹಾಂಗ್ಕಾಂಗ್, ಮಲೇಷಿಯಾ, ಸಿಂಗಾಪುರ್ ಇಲ್ಲೆಲ್ಲ ಇತ್ತೀಚೆಗೆ ಒಂದು ಹೊಸ ಡೆವಲಪ್ಮೆಂಟ್ ಆಗಿದೆ ಏನಂತಂದ್ರೆ ಈ ಕೆಲವು ಕಾಯಿಲೆಗಳು ಬಂದು ಒಳ್ಳೆಯದಾಗಿದೆ. ಈ ಪ್ರಾಣಿಜನ್ಯವಾದಂತಹ ಮಾಂಸವನ್ನು ಬಿಟ್ಟು ಸಸ್ಯಜನ್ಯವಾದಂತಹ ವಸ್ತುಗಳ ಕಡೆಗೆ ಬರ್ತಾ ಇದೆ. ಈ ಸುಟ್ಟು ತಿಂತಾರೆ ಬಾರ್ಬೆಕ್ ಅಂತ ಹೇಳಿ, ಅದರಲ್ಲೆಲ್ಲ ಕೋಳಿ ಮಾಂಸ ಇಂಥದ್ದೆಲ್ಲ ಸುಡ್ತಾ ಇದ್ದಂಥ ಜಾಗದಲ್ಲಿ ಕೋಳಿಗೆ ಬದಲಿಯಾಗಿ ಇವಾಗ ಹಲಸಿನಕಾಯಿಯಲ್ಲಿ ಬಳಸ್ತಾ ಇದ್ದಾರೆ. ಅತಿ ಹ್ಯೂಜ್ ಕ್ವಾಂಟಿಟಿ, ದೊಡ್ಡ ಪ್ರಮಾಣದ ಹಲಸಿನಕಾಯಿ ಶ್ರೀಲಂಕಾದಿಂದ ಚೈನಾಗೆ ಹೋಗ್ತಾ ಇದೆ. ಶ್ರೀಲಂಕಾದಲ್ಲಿ ಕೆಲವು ಥರದ ನಿರ್ಬಂಧಗಳು ಇರೋದ್ರಿಂದ ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗದೇ ಇರೋದ್ರಿಂದ ಈಗ ಭಾರತದ ಕಡೆಗೆ ಹೋಗ್ತಾ ಇದೆ. ಭಾರತದಿಂದ ಕೋಲಾರದಲ್ಲೆಲ್ಲ ಸಾವಿರಾರು ಎಕರೆನಲ್ಲಿ ಈಗ ಹಲಸಿನ ಇದನ್ನು ಬೆಳೆದು ಕಾಯಿ ಇರೋಗ್ಲೆ, ಹಣ್ಣು ಸಹ ಇಲ್ಲ, ಕಾಯಿ ಇರೋಗ್ಲೆ ಅದನ್ನ ತೆಗೆದು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಹಲಸಿನಕಾಯಿಗೆ ಅತ್ಯುತ್ತಮವಾದಂಥ ಒಂದು ಬೇಡಿಕೆ. ನಾನು ಮತ್ತೆ ನಮ್ಮ ಕೈಗಳು ಮೊನ್ನೆ ಎಲ್ಲ BC ರೋಡ್ ಹತ್ರ ನೋಡಿದ್ವಿ, ಹಲಸಿನ ಹಣ್ಣಿಂದೇ ಒಂದು ಅಂಗಡಿ ಇದೆ. ಹಲಸಿನ ಹಣ್ಣಿನ ಏನೆಲ್ಲ ಉತ್ಪನ್ನಗಳನ್ನು ಮಾಡ್ಬೋದು, ಅಲ್ಲಿನ್ನೂ ಕೆಲವು ಉತ್ಪನ್ನಗಳು ಇಡ್ಬೋದಿತ್ತು, ಇಡ್ಲಿಲ್ಲ, ಅದು ಇನ್ನು ಮುಂದೆ ಬರುತ್ತೆ. ಹಲಸಿನ ಬೀಜದ ಹುಡಿಯನ್ನು ಇಟ್ಟಿದ್ದಾರೆ, ಹಲಸಿನ ಬೀಜದ ಚಾಕ್ಲೇಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಹಲಸಿನ ಬೀಜದ ಕಾಫಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಬೇಕಾದಷ್ಟು ಪ್ರಾಡಕ್ಟ್ಸ್ ಇನ್ನು ಮುಂದೆ ಬರುತ್ತೆ. ಹಲಸಿನಕಾಯಿ ಅನ್ನೋದು ಇಟ್ ವಿಲ್ ಬಿಕಮ್ ಎ ಬಿಗ್ಗೆಸ್ಟ್ ರಾ ಮೆಟೀರಿಯಲ್, ದೊಡ್ಡ ಒಂದು ಕಚ್ಚಾ ವಸ್ತು ಆಗುವಂಥ ಒಂದು ಸಾಧ್ಯತೆ ಇದೆ. ಎಷ್ಟು ಹಲಸಿನ ಬೆಳೆದ್ರು ಅದಕ್ಕೆ ಖಂಡಿತವಾಗಿ ಒಂದು ಉಜ್ವಲವಾದಂಥ ಒಂದು ಭವಿಷ್ಯ ಇದೆ. ನಾವೆಲ್ಲ ಒಂದು ಮನೆ ಹತ್ರ ಎಲ್ಲ ಒಂದು ಸಣ್ಣ ಮೆಣಸನ್ನು ನೋಡ್ತಾ ಇರ್ತೀವಿ, ಗಾಂಧಾರಿ ಮೆಣಸು. ಬೇರೆ ಮೆಣಸಿನಕಾಯಿ ಏನಿದೆ ಅದನ್ನ ನಾವು ತಿಂದರೆ ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಥವಾ ಸ್ವಲ್ಪ ಮಟ್ಟಿಗೆ ಹೊಟ್ಟೆಯಲ್ಲಿ ಉರಿಯೂತ ಆಗುವಂಥದ್ದು, ಅಲ್ಸರ್ ಆಗುವಂಥದ್ದೆಲ್ಲ ಸಮಸ್ಯೆ ಇದ್ದರೆ ಗಾಂಧಾರಿ ಮೆಣಸಿನಲ್ಲಿ ಅದ್ಭುತವಾದಂಥ ಒಂದು ಔಷಧಿ ಗುಣ ಇದೆ. ಜೀರ್ಣಾಂಗ ಕ್ರಿಯೆಗೆ ಬಹಳ ಹೆಲ್ಪ್ ಆಗುತ್ತೆ. ಅದು ಔಷಧೀಯವಾದಂಥ ಒಂದು ವಸ್ತು ಅಂತ ಅದನ್ನು ನಾವು ಬಳಸ್ಬೋದು. ಅದಕ್ಕೆ ಸಹ ವಿದೇಶಗಳಲ್ಲಿ ಬಹಳಷ್ಟು ಬೇಡಿಕೆ. ಇಟ್ಸ್ ಎ ಗುಡ್ ಪೇನ್ ಕಿಲ್ಲರ್, ನೋವು ನಿವಾರಕವಾದಂಥ ಒಳ್ಳೆಯ ಅಂಶ ಇದೆ ಅದರಲ್ಲಿ. ಅದು ಸಹ ಎಷ್ಟಿದ್ರು ತಗೊಳ್ತಾರೆ. ನಮ್ಮಲ್ಲಿ ಇಲ್ಲಿ ನೋಡಿದೆ ನಾನು, ಎಲ್ಲ ಮನೆಗಳನ್ನು ಸ್ವಲ್ಪ ಬೆಳೀತಾ ಇದ್ದಾರೆ. ಆದರೆ ನೀವೊಂದು ಸಣ್ಣ ಕ್ಲಸ್ಟರ್ಗಳನ್ನು ಮಾಡಿ ಒಂದು 4-5 ಹಳ್ಳಿಯ ಇದನ್ನು ಸೇರಿಕೊಂಡು 20-30 ರೈತರು ಸೇರಿಕೊಂಡು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮಾಡಿ ಒಂದು ಸ್ವಲ್ಪ ಸೆಮಿ ಪ್ರೋಸೆಸ್ ಮಾಡ್ಕೊಂಡು ಹೇಳಿದ್ರೆ ಇದಕ್ಕೆ ಒಂದು ಒಳ್ಳೆ ಬೆಲೆ ಬೇಕು. ಈ ದ್ರೌಪದಿ ಮೆಣಸಿನ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಲೋಕಲಿ ನಾವು ಅದನ್ನು ಮಾರ್ಲಿಕ್ಕೆ ಹೋದ್ರೆ 100 ರೂಪಾಯಿ ಸಿಗ್ಲಿಕ್ಕೆ, ಆದರೆ ಸರಿಯಾದ ರೀತಿಯಲ್ಲಿ ಅದು ಒಣಗಿಸಿದ್ರೆ ಒಂದು 300 ರೂಪಾಯಿ. ಯಾರನ್ನ ಅದೇ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ತಗೊಳ್ತಾರೆ ಅಂತ ಹೇಳಿದ್ರೆ 800 ರೂಪಾಯಿ ಇದೆ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದು 3, 4, 5 ಸಾವಿರ ರೂಪಾಯಿ ಇದೆ ದ್ರೌಪದಿ. ಅದಾದ್ಮೇಲೆ ಅಶ್ವಗಂಧ, ಕರೋನಾ ಬಂದ ಮೇಲೆ ಅಶ್ವಗಂಧದ ಹೆಸರು ಜಗತ್ ಪ್ರಸಿದ್ಧ ಆಗ್ತಿದೆ. ಬಹಳ ಒಳ್ಳೆಯ ಒಂದು ಗಂಡಸರಿಗಂತೂ ಬಹಳ ಒಳ್ಳೆಯದು. ಆದರೆ ಯಾರು ಸಹ ತಗೊಳ್ಬೋದು. ಒಳ್ಳೆ ನಿದ್ದೆ ಬರುತ್ತೆ, ಸ್ಟ್ರೆಸ್ಸನ್ನು ತೆಗೆದಾಕುತ್ತೆ, ಬಾಡಿಗೆ ಎನರ್ಜಿಯನ್ನು ಕೊಡುತ್ತೆ. ಅಶ್ವಗಂಧ ಕುದುರೆ ಥರ ಆಕ್ಟಿವ್ ಆಗಿರ್ಬೇಕಂತ ಹೇಳಿದ್ರೆ ಅಶ್ವಗಂಧ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ. ಬೇಕಾದಷ್ಟು ಔಷಧಿ ಗುಣ ಇರುವಂತಹದ್ದು ಅಶ್ವಗಂಧದಲ್ಲಿ ಮತ್ತು ಶತಾವರಿ ಎರಡನ್ನೂ ಸಹ ನೀವು ಬೆಳೀಲಿಕ್ಕೆ ಸಾಧ್ಯ ಇದೆ. ನೆಲ್ಲಿ, ಇದು ನಮ್ಮಲ್ಲಿ ನೆಲ್ಲಿಕಾಯಿ ಅಂತ ಹೇಳಿದ್ರೆ ಆಯುರ್ವೇದ ಅಂತ ಹೇಳಿದ್ರೆ ಅದು ಒಂದು ಫೌಂಡೇಶನ್ ಏನಾರ ಗಿಡಗಳಿದೆ ಅಂತ ನೋಡಕ್ಕೆ ಹೋದ್ರೆ ಅದರಲ್ಲಿ ನೆಲ್ಲಿಯೂ ಒಂದು. ನೆಲ್ಲಿ ಇಲ್ಲದೆ ಆಯುರ್ವೇದ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಚವನಪ್ರಾಶ ಕೇಳಿರ್ಬೋದು, ಚವನಪ್ರಾಶದಲ್ಲಿ ನೆಲ್ಲಿ ಒಂದು ರಸಾಯನ, ಅದ್ಭುತವಾದಂಥ ಒಂದು ಬಾಡಿ ಬಿಲ್ಡರು, ಎಲ್ಲ ತರಹದ ರೋಗ ನಿವಾರಕ ರೋಗಗಳನ್ನು ನಿವಾರಿಸುವಂಥ ಒಂದು ಶಕ್ತಿ ನೆಲ್ಲಿಯಲ್ಲಿ. ದಿನಕ್ಕೊಂದು ನೆಲ್ಲಿ ತಿಂದರೆ ಸಾಕು, ನಿಮ್ಗೆ ಯಾವುದು ಕಾಯಿಲೆ ಬರೋದಿಲ್ಲ. ಸಣ್ಣ ಒಂದು ಇದನ್ನು ಆ್ಯನಿಕ್ಡೋಟ್ ಹೇಳ್ಬೇಕಂತ ಹೇಳಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಕರೆದುಬಿಟ್ಟು ಕಾಡಲ್ಲಿ ಇಟ್ಕೊಂಡಿದ್ದಾಗ, ವೀರಪ್ಪನ ಆ್ಯಕ್ಚುಲಿ ಒಬ್ಬ ಒಳ್ಳೆ ಡಾಕ್ಟರ್. ಅವನು ಅಲ್ಲಿ ಹಳ್ಳಿಯ ಡಾಕ್ಟ್ರು. ಅವನಿಗೆ ಅಲ್ಲಿ ಎಷ್ಟೋ ಥರದ 100 ಥರದ ಔಷಧಿಗಳಿರುವುದು ಪರಿಚಯ ಇತ್ತು. ಅವ್ನು ಕಾಡಲ್ಲಿದ್ದರೂ ಸಹ ಊಟ ಮಾಡಿದ್ರೆ ದಿನಕ್ಕೊಂದು ನೆಲ್ಲಿಕಾಯಿ ತಿಂತಾರೆ. ಕಾಡು ನೆಲ್ಲಿಕಾಯಿ ವನ್ಯ ಅಂತ ಹೇಳ್ತೀವಿ, ಅದ್ಭುತವಾದಂಥ ಔಷಧಿ ಗುಣ ಇದೆ. ರಾಜ್ಕುಮಾರ್ ಅವ್ರನ್ನ ಅವನು ಯಾವತ್ತೂ ಇಟ್ಟ ಅವತ್ತಿನಿಂದ ರಾಜ್ಕುಮಾರ್ಗೆ ಸರಿಯಾಗಿ ನೆಲ್ಲಿಕಾಯಿ ತಿನ್ನಿಸ್ತಾ ಇತ್ತಂತೆ ಅನ್ನೋ ಹೇಳ್ಕೊಂಡಿದ್ದೆ. ಸೊ ಈ ನೆಲ್ಲಿಕಾಯಿ ಅಂದರೆ ಇದು ಸಹ ಇನ್ನು ಮುಂದೆ ಸಹ ಒಳ್ಳೆಯ ಒಂದು ಬೇಡಿಕೆ ಬರುವಂಥ ಒಂದು ಈಗೆಲ್ಲ ಕೇಳಿರ್ಬೋದು, ದೊಡ್ಡ ದೊಡ್ಡ ಚಾನಲ್ಗಳಲ್ಲೆಲ್ಲ ಬರ್ತಾ ಇದೆ ಸೂಪರ್ ಫುಡ್ ಆಫ್ ದ ಫ್ಯೂಚರ್, ಭವಿಷ್ಯದ ಅದ್ಭುತವಾದಂಥ ಆಹಾರ ವಸ್ತು ಯಾವುದು. ನಾವೆಲ್ಲ ಮನೆಯಿಂದ ಸುಮ್ಮನೆ ಒಂದು ಹಿತ್ತಲಲ್ಲಿ ಒಂದು ಮರ ಹಾಕಿ ಬಿಟ್ಬಿಡ್ತೀವಿ.
ನುಗ್ಗೆ ಸೊಪ್ಪೇನಿದೆ ಇವತ್ತು ಇಡೀ ಜಗತ್ತಿನ ಎಲ್ಲ ದೇಶಗಳಿಗೆ ರಫ್ತಾಗ್ತಾ ಇದೆ. ನುಗ್ಗೆ ಎಷ್ಟು ಬೆಳೆದ್ರೂ ಸಹ ಅದನ್ನು ಬೆಳೆಸ್ಬೋದು. ಇದು ಮಾರಾಟ ಆಗುತ್ತೆ. ಆಮೇಲೆ ಕೈಗಳು ಮೊನ್ನೆ ಒಂದು ನುಗ್ಗೆ ಕಳಿಸಿದೆ. ಬಸವಯ್ಯ ಅಂತ ಹೇಳಿ ಒಬ್ಬ ವ್ಯಕ್ತಿ ಇನ್ಫೋಸಿಸ್ನ ಅಮೆರಿಕಾ ಆಫೀಸಲ್ಲಿ ಕೆಲಸ ಮಾಡ್ಕೊಂಡಿತ್ತು. ಲಕ್ಷಗಟ್ಟಲೆ ಸಂಬಳ ಇತ್ತು. ಆದರೂ ಅವ್ರಿಗೇನೋ ಬೇರೆ ಏನೆಲ್ಲ ಆಪರ್ಚುನಿಟೀಸ್ ನನ್ನ ದೇಶದಲ್ಲಿದೆ ಅಂತ ಹೇಳಿ ಅವರ ಊರು ಕೊಪ್ಪಳದ ಹತ್ರ ಬಂದ್ಬಿಟ್ಟು ಹಳ್ಳಿಯಲ್ಲಿ ನುಗ್ಗೆ ಮರಗಳನ್ನು ಬೆಳೆಸಿ ಸಾವಿರಾರು ನುಗ್ಗೆ ಮರಗಳನ್ನು ಬೆಳೆಸಿ ಅದರ ಸೊಪ್ಪನ್ನು ತೆಗೆದು ಎಕ್ಸ್ಟ್ರಾಕ್ಟ್ ಮಾಡೋದು ಮತ್ತು ಬೀಜದ ಆಯಿಲ್ ತೆಗೆದು ಕ್ಯಾಪ್ಸಲ್ಗಳು ಆಯಿಲ್ ಇದನ್ನೆಲ್ಲ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮಂಥವ್ರು ಯಾರು ಹೋದರೂ ಗೈಡ್ ಮಾಡ್ತಾರೆ. ನುಗ್ಗೆನ ಯಾವ ಥರ ಬೆಳೆಸಬೇಕು ತಗೊಳ್ತಾರೆ. ಅವರು ಟೆಕ್ನಾಲಜಿ ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ನುಗ್ಗೆಗೆ ಉಜ್ವಲವಾದಂಥ ಒಂದು ಭವಿಷ್ಯ ಇದೆ. ಈ ಮನೆ ಹತ್ರ ನಾವು ಬೆಳೆಸ್ತಾ ಇದ್ದಂಥ ಇನ್ನೊಂದು ಗಿಡ ಅಂತಂದರೆ ದಾಸವಾಳದ ಜೊತೆಗೇನೆ ಒಂದು 10 ಥರದ ಬೇರೆ ಬೇರೆ ಗಿಡಗಳು ಬರುತ್ತೆ. ಎಲ್ಲವೂ ನಮ್ಮ ತಲೆ ಕೂದಲಿಗೆ ಕೇಶ್ಯ ಅಂತ ಹೇಳ್ತೀವಿ. ತಲೆ ಕೂದಲಿನ ಆರೋಗ್ಯಕ್ಕೆ ಬೇಕಿರುವಂಥ ಗಿಡಗಳೇನಿದೆ ಎಲ್ಲವನ್ನು ನೀವು ಬೆಳೆಸ್ಬೇಕು. ಅದರಲ್ಲಿ ರಂಗರಾಜ ಬರುತ್ತೆ, ನೀಲಿ ಬರುತ್ತೆ, ದಾಸವಾಳ ಬರುತ್ತೆ, ಆಮೇಲೆ ನೀಲಿ ಶಿಕಾಕಾಯಿ ಬರುತ್ತೆ. ಎಲ್ಲದಕ್ಕೂ ಭಾಳ ಒಳ್ಳೆಯದಾದಂಥ ಒಂದು ಭವಿಷ್ಯ ಇದೆ. ಆಯುರ್ವೇದದಲ್ಲಿ ನಾವು ಒಂದು ಇದನ್ನ ಭೇಷಜ ಅಂತೀವಿ. ಭೇಷಜ ಅಂದರೆ ಡಾಕ್ಟರ್. ಮನೆಯಲ್ಲ ಒಬ್ಬ ದೊಡ್ಡ ಡಾಕ್ಟರ್ ಅಂದರೆ ಯಾವ್ದು ಕಾಯಿಲೆ ಬರೋದಿಲ್ಲಲ್ವಾ, ಹಾಗೆ ಮಹಾಭೇಷಜ. ಶುಂಠಿ ಅಂದರೆ ಇಂಜಿ ಅಲ್ಲ ಅಂತ ಹೇಳ್ತಾರೆ. ಭಾಳ ವಿಶೇಷವಾದಂಥ ವಸ್ತು ಇದು. ನಮ್ಮ ತ್ರಿಕಟ್ಟುನಲ್ಲಿ ಒಂದು ತ್ರಿಕಟ್ಟು ಮತ್ತು ತ್ರಿಫಲ ಎರಡು ನಿಮ್ಮ ಮನೆಗಳಲ್ಲಿದ್ದರೆ ಹೆಚ್ಚು ಕಡಿಮೆ ಎಲ್ಲ ಥರದ ಕಾಯಿಲೆಗಳನ್ನು ನೀವು ನಿವಾರಿಸ್ಕೊಳ್ತೀವಿ. ಈ ತರಹದ ಬೇಕಾದಷ್ಟು ಗಿಡಗಳು ಪಟ್ಟಿ ಇನ್ನೂ ಎಷ್ಟು ಬೇಕಾದರೆ ಹೇಳ್ತೀನಿ ನಾನು. ಇದನ್ನು ನಾವು ಯಾವ ಥರ ಮಾಡ್ತಾ ಇದ್ದೀವಿ ಮತ್ತು ಉಡುಪಿನಲ್ಲಿ ಯಾವ ಥರ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಇದೇ ಥರ ನಾನು ಒಂದು 4-5 ಹಳ್ಳಿಗಳ ಜನರನ್ನ ಸೇರಿಸಿ ಒಂದು ಕಡೆ ಸೇರಿಸಿದ್ದಾರೆ. ಈ ಗಿಡಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಯಾವುದಾದ್ರು 1 ಅಥವಾ 2 ಅಥವಾ 3 ಗಿಡಗಳನ್ನು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅದರ ಒಂದು ಸರಿಯಾದ ಗಿಡಗಳನ್ನು ತರಿಸ್ಬಿಟ್ಟು ಸರಿಯಾದ ರೀತಿಯಲ್ಲಿ ಅದನ್ನು ಬೆಳೆಸುವಂಥದ್ದು. ಬೆಳೆಸಿದ ನಂತರ ಅದನ್ನು ಒಂದು ಸಂಸ್ಕರಣೆ ಮಾಡಿಬಿಟ್ಟು ಅದನ್ನು ಈ ಒಂದು ಒಣಗಿಸೋದು, ಅದನ್ನು ಒಂದು ಪೌಡರ್ ಫಾರ್ಮ್ಗೆ ತಗೊಂಡೋಗೋದು, ಆನಂತರ ಅದನ್ನು ಬ್ರ್ಯಾಂಡ್ ಮಾಡೋದು. ಕಾಕಡದಲ್ಲಿ ಒಂದು ಪರಂಪರಾ ಅನ್ನೋಂಥ ಒಂದು ಸಂಸ್ಥೆ ಇದಕ್ಕೆ ಮುಂದೆ ಬಂದಿದೆ. ಅವರು ಅದನ್ನು ಪರಂಪರಾ ಅನ್ನೋಂಥ ಬ್ರ್ಯಾಂಡ್ ಪೋಷಕ್ ಮಾರ್ಬೋದು ಅಂತ ಅನ್ಕೊಂಡು ಇದೆಲ್ಲ ಏನು ಪೇಪರ್ ಅಂತ ಇರ್ತಾರೆ. ಈ ತರಹದ ಬೇಕಾದಷ್ಟು ವಸ್ತುಗಳನ್ನು ನೀವು ನಿಮ್ಮ ಮನೆ ಸುತ್ತಮುತ್ತಲು ನೋಡ್ತಾ ಹೋದರೆ ಬೇಕಾದಷ್ಟು ಸಿಗುತ್ತೆ. ಅವುಗಳನ್ನು ಇದುವರೆಗೂ ನಾವು ಅಂದ್ಕೊಂಡಿದ್ದು ನಮ್ಮ ಮನೆ ಬಳಕೆಗೆ ಮಾತ್ರ ಉಪಯೋಗಿಸ್ಕೊಂಡು, ಆದರೆ ಇದನ್ನು ಕ್ಲಸ್ಟರ್ ಮಟ್ಟದಲ್ಲಿ ಒಂದು 4-5 ಹಳ್ಳಿಗಳನ್ನು ಸೇರಿಕೊಂಡು ಅದನ್ನು ನೀವೊಂದು ಬೆಳೆಸಿ ಅದನ್ನೊಂದು ಪ್ರೋಸೆಸ್ ಮಾಡುವಂಥದ್ದನ್ನು ನಾವು ಕ್ಲಸ್ಟರ್ ಮಟ್ಟದಲ್ಲಿ ಅದನ್ನು ಬೆಳೆಸಿದ್ದೀವಿ. ಈಗ ಭಾರತ ಸರ್ಕಾರದವರು FPO ಅಂತೇಳಿ ಕೇಳಿರ್ಬೋದು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತೇಳಿ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಇದರ ಪ್ರಕಾರ ಏನು ಅಂತ ಹೇಳಿದ್ರೆ, ಒಂದು ಕನಿಷ್ಠ ಒಂದು 100 ಜನ, 200 ಜನ, 300 ಜನ ಅಥವಾ 500 ಜನ ಅಥವಾ 1000 ಜನ ರೈತರು ಸೇರಿಬಿಟ್ಟು ಒಂದೊಂದು 1000 ರೂಪಾಯಿ ಹಾಕ್ತಾರೆ. ಈಗ 1,000 ಜನ 1,000 ರೂಪಾಯಿ ಹಾಕ್ತು ಅಂತಂದರೆ ಒಂದು 10 ಲಕ್ಷ ರೂಪಾಯಿ ಆಗುತ್ತೆ. 10 ಲಕ್ಷ ನೀವು ಒಟ್ಟು ಮಾಡಿ ಕೊಟ್ಟರೆ ಸರ್ಕಾರದವರು 15 ಲಕ್ಷ ರೂಪಾಯಿ ಕೊಡ್ತಾರೆ. 25 ಲಕ್ಷ ರೂಪಾಯಿ ನಿಮ್ಮದು ಸೀಡ್ ಮನಿ. ಇದರಿಂದನೇ ನೀವು ಉದ್ಯಮವನ್ನು ಶುರು ಮಾಡ್ಬೋದು. ಇಲ್ಲ ಅಂದರೆ 75 ಲಕ್ಷ ಬೇಕಾದ್ರೆ ನಬಾರ್ಡ್ನವರು ಕೊಡ್ತಾರೆ. 1 ಕೋಟಿ ರೂಪಾಯಿಂದ ನೀವು ಏನು ಬೇಕಾದ್ರೂ ಪ್ರಾಡಕ್ಟ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಆತ್ಮನಿರ್ಭರ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇರುವಂತಹ ವಸ್ತುಗಳಿಗೆ ಒಂದು ಮೌಲ್ಯವರ್ಧನೆಯನ್ನು ಮಾಡಿ ಪ್ರತಿಯೊಂದು ಹಳ್ಳಿಗಳು ಸಹ ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಬದುಕಬಹುದು. ಈ ತರಹದ ಗಿಡಗಳನ್ನು ಹಾಗಾದರೆ ಯಾವ ಥರ ನಾವು ಬೆಳೆಸೋದು, ಯಾವ ಥರ ಅದನ್ನು ಕಲ್ಟಿವೇಷನ್ ಮಾಡೋದು, ಅಂದರೆ ಗಿಡಗಳನ್ನು ಮಾಡೋದು ಹೇಗೆ, ಆನಂತರ ಪ್ರೊಸೆಸಿಂಗ್ ಮಾಡೋದು ಹೇಗೆ, ಮಾರಾಟಕ್ಕೆ ಕೊಡಬೇಕಾದ್ರೆ ಯಾವ ಥರ ಸ್ವರೂಪದಲ್ಲಿ ಆಗಿರಬೇಕು ಅನ್ನೋದನ್ನು ನಮ್ಮ ಚಂದ್ರಾಚಾರ್ಯರು ಹೇಳ್ತಾರೆ. ಅದರ ನಂತರ ನಿಮ್ಮಲ್ಲಿ ಪ್ರಶ್ನೆಗಳೇನಾದ್ರು ಇದ್ದರೆ ಒಟ್ಟಿಗೆ ನಾವು ಅದನ್ನು ಆನ್ಸರ್ ಮಾಡ್ತೀವಿ.